ಒಂದು 2.5 ವರ್ಷ ಆದ್ಮೇಲೆ ಒಂದು ರಿಲೀಸ್ ಆಗ್ತಾ ಇದೆ. ಡಿಲೇ ಆಗಿದ್ದಕ್ಕೆ ಸಾರಿ ಹೇಳ್ತಾ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೋ ತುಂಬಾ ಬೇಜಾರಾಗ್ತಿತ್ತು, ಯಾಕಂದರೆ ನನ್ನ ಕ್ಲೋಸ್ ಆಗಿರೋ ಫ್ರೆಂಡ್ಸು ತುಂಬಾ ಹರ್ಟ್ ಮಾಡಿಬಿಟ್ರು. ಸೊ ಯಾರನ್ನೂ ನಂಬಾರ್ದು ಗುರು, ಲೈಫಲ್ಲಿದ್ದರೆ ಒಬ್ಬಂಟಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದ್ಕೊಂಡು ನಾನೊಬ್ಬಳೇ JP ಪಾರ್ಕ್ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾನು ಒರಾಯನ್ ಮಾಲ್ಗೆ ಹೊರಟಿದ್ದೀನಿ. ಒರಾಯನ್ ಮಾಲ್ಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ DJ ಏನೋ ಇದೆ ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದ್ದೆ, ಅದಕ್ಕೋಸ್ಕರ ಹೋದೆ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫಾಲೂದ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಒರಾಯನ್ ಮಾಲ್ಗೆ ಎಂಟ್ರಿ ಆದೆ. ವಾವ್, ಡೆಕೋರೇಷನ್ ಅಂತೂ ಏನು ಸಖತ್ತಾಗಿ ಮಾಡಿದ್ದಾರೆ ಈ ಸಲ ಕ್ರಿಸ್ಮಸ್ ಟೈಮ್ಗೆ ಅಂತ ಹೇಳಿದ್ರೆ ಫಿದಾ ಆಗೋದೆ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮುಂದೆ ಹೋದರೆ ಅಲ್ಲಿ DJ ಇರಲಿಲ್ಲ, ಬಟ್ ಎಲ್ಲ ವೇಟ್ ಮಾಡ್ತಾಯಿದ್ರು ಯಾರೋ ಬರ್ತಾರೆ ಅಂತ. ಎಲ್ಲ RCB ಅಂತ ಕೂಗೋದು ನೋಡಿ RCB ಟೀಮ್ ಅವ್ರು ಏನಾದರೂ ಬಂದುಬಿಡ್ತಾರಾ ಅಂತ ಅಂದ್ಕೊಂಡೆ, ಬಟ್ ತಪ್ಪು ಕಲ್ಪನೆ ಅದು. ಅಲ್ಲಿ ನಡೀತಿದ್ದಿದ್ದೇ ಬೇರೆ. ಟ್ವಿಸ್ಟ್ ಏನಪ್ಪ ಅಂದರೆ ಆಮೇಲೆ ಗೊತ್ತಾಯಿತು ಅವತ್ತು ಕಿಚ್ಚ ಸುದೀಪ್ ಬರ್ತಿದ್ದಾರೆ ಅವ್ರ ಮ್ಯಾಕ್ಸ್ ಮೂವಿ ಆಡಿಯೋ ಲಾಂಚ್ ಇವೆಂಟ್ಗೆ ಅಂತ. ವಾಟ್ ಎ ಡೇ ಅಲ್ವಾ. ನಾನು ತುಂಬ ಫೀಲ್ ಮಾಡ್ಕೊಂಡು ಬಂದಿದ್ದೆ, ಯಾಕೋ ಬೇಜಾರಾಗ್ತಿದೆ ಅಂತ. DJನಾದರೂ ಹೋಗಲಿ ನೋಡೋಣ ಅಂತ ಬಂದೆ, ಬಟ್ ಇಲ್ಲಿ ನೋಡಿದ್ರೆ ದೊಡ್ಡ ಸರ್ಪ್ರೈಸೇ ಕಾದಿತ್ತು. ಕಿಚ್ಚ ಸುದೀಪ್ ಅವ್ರು ಬರ್ತಾಯಿದ್ರು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಕ್ರೌಡ್ ಎಷ್ಟಿದ್ರು ಅಂದರೆ ಓ ಮೈ ಗಾಡ್. ಆ ಕ್ರೌಡ್ ಮಧ್ಯೆ ನುಗ್ಗಿ ನನ್ನ ಪರಿಸ್ಥಿತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ಐ ವಾಸ್ ಲೈಕ್ ನೋ, ಐ ಹ್ಯಾವ್ ಟು ಸಿ ಕಿಚ್ಚ ಸುದೀಪ್ ಇವತ್ತು ಅಂತ. ಆಫ್ಟರ್ 1 hour 1.5 hour ವೇಟ್ ಮಾಡಿದ್ಮೇಲೆ ಫೈನಲಿ ಟೈಮ್ ಬಂತು. ಒಂದಿಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ನಮ್ಮ ಕಿಚ್ಚ ಸುದೀಪ್ ಬಂದೇ ಬಿಟ್ಟು. ಈಗಾಗಲೇ ನಾವು ಆರಕ್ಷಕರೇ, ಅಟ್ಲೀಸ್ಟ್ ತಾಳನಾರು ಹಾಕ್ರಿಯ ಆರಕ್ಷಕರೇ. ನಾವು ಇಟ್ಸ್ ಟೈಮ್. ಈಗ ಅಷ್ಟೊತ್ತಿಂದ ಏನಕ್ಕೋಸ್ಕರ ಕಾಯ್ತಾ ಇದೀವಿ ಅವ್ರನ್ನ ನೋಡಿದ್ವಿ, ಆದ್ರೆ ಅವರ ಮಾತು ಕೇಳೋದಕ್ಕೋಸ್ಕರ ಕಾಯ್ತಾ ಇದೀವಿ. ಅವರ ಮಾಸ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಕ್ಯಾರೆಕ್ಟರ್ ಆಗಿರ್ಬೋದು,
ಪ್ರತಿಯೊಂದನ್ನು ಒಂದು ಬೆಸ್ಟ್ ಆಗಿ ಮಾಡಿ ನಮ್ಮ ಕರ್ನಾಟಕದ ಕಿಚ್ಚರ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಈಗ ನಮ್ಮ ಕಿಚ್ಚರ ಎಲ್ಲ ಅಭಿಮಾನಿ ದೇವರುಗಳಿಗಾಗಿ ಅವರು ಮಾತಾಡ್ತಾರೆ. Over to you, sir. Come on, everyone, let's make some noise for Abhinaya Chakravarti. ಎಲ್ಲರೂ ಹೇಗಿದ್ದೀರಿ? ಈ ರೀತಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಯಲ್ ಫಾರ್ ಹೋಸ್ಟಿಂಗ್ ಅಸ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ತೆ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ಲವ್ ಯು. ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಮಾಡಕ್ಕೆ ಅವಕಾಶ ಆಯಿತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಆಫ್ ಕೋರ್ಸ್ ಒಂದು 2.5 ವರ್ಷ ಆದ್ಮೇಲೆ ಒಂದು ರಿಲೀಸ್ ಆಗ್ತಾ ಇದೆ. ಡಿಲೇ ಆಗಿದ್ದಕ್ಕೆ ಸಾರಿ ಹೇಳ್ತಾ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಮ್ಯಾಕ್ಸ್ ತಂಡಕ್ಕೆ ಮತ್ತೊಮ್ಮೆ ಇಲ್ಲಿ ನನ್ನ ಸ್ವಾಗತವನ್ನು ಹೇಳ್ತಾ 25ನೇ ತಾರೀಕು ಭರ್ಜರಿ ಹೋಗ್ತಿರ್ತಾರೆ ಅಲ್ಲಿ. ನಿಮ್ಮ ಪ್ರೀತಿ ವಿಶ್ವಾಸ 2.5 ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ, ಆಗದೆ ಇರೋದು. ಬಟ್ ನೀವು ತೋರಿಸೋಂತ ಒಂದು ಪ್ರೀತಿ ಇದೆಯಲ್ಲ, ಅದು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಲೇಟ್ ಆಗಿ ಬರ್ಬೋದು, ಲೇಟೆಸ್ಟ್ ಆಗಿ ಬರ್ತೀವಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಮ್ಯಾಕ್ಸಿಮಮ್ ಮಾಸ್ ಶೂಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ. ನೋಡಿ, ಪ್ರೀತಿಯಿಂದ ಪ್ರೋತ್ಸಾಹ. ಇವರೆಲ್ಲ ತುಂಬಾ ಜನ ಹೊಸ ಕಲಾವಿದರಿದ್ದಾರೆ, ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದೀನ. ಇನ್ನೊಂದು, ಇದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಒಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ರಾಕ್ಲೈನ್ ವೆಂಕಟೇಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್. ಇವೆಂಟ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಸಾಕಾಗೋಗಿತ್ತು. ಆ್ಯಂಡ್ ಒಂದಿಷ್ಟು ಜನ ಅಲ್ಲಿ ಬಂದಿರೋ ಅದರ್ ಸೆಲೆಬ್ರಿಟೀಸ್ ಜೊತೆ ಸೆಲ್ಫಿ ಎಲ್ಲ ತೊಗೊಳ್ತಾ ಇದ್ರು. ಆಬ್ವಿಯಸ್ಲಿ ಸುದೀಪ್ ಜೊತೆ ತೊಗೊಳಕ್ಕೆ ಯಾರಿಗೂ ಸಿಕ್ಕಿಲ್ಲ. ಆ್ಯಂಡ್ ನಾನು ನನ್ನ ಫೇವ್ರೆಟ್ ಸ್ಪಾಟ್ಗೆ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲೋನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಕ್ರಿಸ್ಮಸ್ಗೋಸ್ಕರ ಡೆಕೋರೇಷನ್ ಮಾಡಿದ್ರಲ್ವ, ಫುಲ್ ಆ ಲೈಟಿಂಗ್ಸು ಆ್ಯಂಡ್ ವರ್ಲ್ಡ್ ಟ್ರೇಡ್ ಸೆಂಟರ್ ಬಿಲ್ಡಿಂಗು ಅದೆಲ್ಲ ನೋಡ್ಕೊಂಡು ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಒಂದು ಸ್ವಲ್ಪ ರಿಲೀಫ್ ಸಿಕ್ತು, ನೆಮ್ಮದಿ ಸಿಕ್ತು ಅನ್ನಿಸ್ತು. ನಾವು ಯಾರಿಗೋಸ್ಕರ ಯಾಕೆ ಬೇಜಾರು ಮಾಡ್ಕೊಂಡಿರಬೇಕು. ಅವ್ರು ಹರ್ಟ್ ಮಾಡಿದ್ರು, ಅವ್ರು ಬಿಟ್ಟೋದ್ರು, ಹೋಗೋರು ಹೋಗ್ತಾ ಇರಲಿ, ಬರೋರು ಬರ್ತಾ ಇರಲಿ ಅಷ್ಟೇ. ಸೊ ನೆಕ್ಸ್ಟು ನಾನು ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಸೋಲೋ ಡೇಟ್, ಇಟ್ ವಾಸ್ ಅ ಸೋಲೋ ಡೇಟ್. ಸೊ ನಾನು ಬರ್ಗರ್ ಕಿಂಗ್ ಹೋಗಿ ಒಂದು ಮಿಡ್ ಮೀಲ್ ತೊಗೊಂಡು ಒಬ್ಬಳೇ ಕೂತ್ಕೊಂಡು ಎಂಜಾಯ್ ಮಾಡಿ, ಯಾರನ್ನ ನಂಬ್ಕೊಂಡು ಕೂತ್ಕೋಬಾರ್ದು. ಆ್ಯಕ್ಚುಲಿ ಈ ಪ್ಲ್ಯಾನು ಒರಾಯನ್ ಮಾಲ್ ಹೋಗಬೇಕು, ಡಿ ಜೆ ನೋಡಬೇಕು, ತಿನ್ನಬೇಕು ಅಂತೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ದೆ ಅವತ್ತು. ಸೊ ಏನೋ ಆಗಿ ಅವರಿಂದ ನನಗೆ ತುಂಬ ಹರ್ಟ್ ಆಯಿತು. ಆ್ಯಂಡ್ ಅವ್ರು ನನ್ನ ಮಧ್ಯದಲ್ಲಿ ಬಿಟ್ಟು ಹೋದರು ಎಲ್ಲೋ. ಸೊ ಐ ಥಾಟ್ ಲೈಕ್, ವೈ ಶುಡ್ ಐ ರಿಗ್ರೆಟ್ ಆ್ಯಂಡ್ ಸಿಟ್ ಇನ್ ಅ ಪಿ ಜಿ ಅಲ್ವಾ? ಅವ್ರು ಬಿಟ್ಟೋದ್ರು ಅಂತ ನಾನು ಯಾಕೆ ಕತ್ಕೊಂಡು ಕೂತ್ಕೊಳ್ಳಿ? ಬೇಡ, ನಾನು ಒಬ್ಬಳೇ ಹೋಗೋಣ, ಒಬ್ಬಳೇ ಎಂಜಾಯ್ ಮಾಡೋಣ. ಯಾವತ್ತೂ ಯಾರಿಗೋಸ್ಕರನೂ ವೇಟ್ ಮಾಡಬಾರ್ದು ಅಂತ ನಾನೇ ಹೋದೆ, ಕೂತ್ಕೊಂಡೆ, ತಿಂದೆ. ಆ್ಯಂಡ್ ವಿತ್ ಅ ವ್ಯೂ, ಆ ವ್ಯೂ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಬ್ಬಳೇ, ಇಟ್ ವಾಸ್ ಲೈಕ್ ಮಚ್ ನೀಡೆಡ್ ಬ್ರೇಕ್. ನನಗೋಸ್ಕರ ಟೈಮ್ ಬೇಕಿತ್ತು ಅಂತ ನನಗೆ ತುಂಬ ಅನ್ನಿಸ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಿಜ ಹೇಳಬೇಕಂದ್ರೆ. ಆ್ಯಕ್ಚುಲಿ ಥ್ಯಾಂಕ್ಸ್ ಟು ದೆಮ್. ನನಗೆ ಇಲ್ಲಾಂದರೆ ನನಗದೊಂದು ಆ ಫೀಲ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಒಬ್ಬಳೇ ಇದ್ದಿದ್ದರಿಂದ ನನಗೆ ಮ್ಯಾಕ್ಸ್ ಆಡಿಯೋ ಲಾಂಚ್ ಏನು ಇವೆಂಟ್ ಇತ್ತಲ್ಲ, ಅಷ್ಟು ಜನರ ಮಧ್ಯೆ ನನಗೆ ಒಬ್ಬಳೇ ಒಳಗಡೆ ಹೋಗೋಕ್ಕೆ ನನಗೆ ದಾರಿ ಬಿಟ್ಕೊಟ್ರು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಡೇ ಆ್ಯಕ್ಚುಲಿ.
ಆಲ್ರೆಡಿ ಲೇಟಾಗಿ ಹೋಗಿದ್ದು, ಸೊ ತಿನ್ನೋದೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಮ್ಯಾಕ್ಸ್ಗೆ ಹೋದೆ ಡೈರೆಕ್ಟಾಗಿ. ಏನಾದರೂ ಬಟ್ಟೆ ಚೆನ್ನಾಗಿ ಅನಿಸಿದ್ರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಒಂದೆರಡು ಕುರ್ತಿ ಓಕೆ ಅನಿಸಿದ್ದು ನನ್ನ ಆಫೀಸ್ ವೇರ್ಗೆ ಸೆಲೆಕ್ಟ್ ಮಾಡಿ ಒಂದೆರಡು ಟ್ರೈ ಮಾಡಿ ಫೈನಲಿ ಇದೊಂದು ಬ್ಲ್ಯಾಕ್ ಇಷ್ಟ ಆಯಿತು ನನಗೆ. ಸೊ ಬ್ಲ್ಯಾಕ್ ತೊಗೊಂಡು ಆಮೇಲೆ ಒಂದು ಚಪ್ಪಲಿ ತೊಗೊಂಡು ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿಕೊಂಡು ನನಗೋಸ್ಕರ ಶಾಪಿಂಗ್ ಮಾಡಿಕೊಂಡು ಫೈನಲಿ ನಾನು ಮನೆಗೆ ಹೊರಟೆ. ಆಲ್ರೆಡಿ ಮಾಲ್ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಬಟ್ ನೀವು ಏನೇ ಹೇಳಿ, ನಮಗೋಸ್ಕರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು, ನಮಗೋಸ್ಕರ ಏನಾದರೂ ಬೈ ಮಾಡೋದು, ಶಾಪಿಂಗ್ ಮಾಡೋದು, ಅದೆಲ್ಲ ಮಾಡಿದಾಗ ಸಿಗೋ ಆ ಖುಷಿನೇ ಬೇರೆ ಅಲ್ವಾ? ಏನಂತೀರ? ಸೊ ಎಲ್ಲ ಮುಗೀತು, ಪಿ ಜಿಗೂ ಟೈಮ್ ಆಯಿತು ಅಂತ ಆಟೋ ಬುಕ್ ಮಾಡಿದ್ರೆ ಸರು ಆಟೋ ಕ್ಯಾನ್ಸಲ್ ಮಾಡಿಬಿಟ್ರು. ಆ್ಯಂಡ್ ಆಮೇಲೆ ನೋಡ್ತೀನಿ ಆಟೋಗೆ ವೇಟ್ ಮಾಡುವಾಗ ಆ ಕ್ರೌಡಲ್ಲಿ ನನ್ನ ಚಪ್ಪಲೆಲ್ಲ ಕಿತ್ತೋಗ್ಬಿಟ್ಟಿದೆ. ಫುಲ್ ಕಿತ್ತೋಗಿ ಇನ್ನು ಅದು ಯೂಸ್ ಮಾಡೋಕ್ಕೂ ಆಗಲ್ಲ, ಆ ಥರ ಕಿತ್ತೋಗ್ಬಿಟ್ಟಿದೆ. ಎನಿವೇಸ್ ಇಟ್ಸ್ ಫೈನ್. ಫೈನಲಿ ಯಾವುದೋ ಒಂದು ಒಳ್ಳೆ ಅಂಕಲ್ಲು ಕರ್ಕೊಂಡು ಹೋದರು ನಾರ್ಮಲ್ ಪ್ರೈಸ್ಗೆ. ಆ್ಯಕ್ಚುಲಿ ಅಲ್ಲಿಂದ ನಮ್ಮ ಪಿ ಜಿಗೆ ಒಂದು 100 ರೂಪೀಸ್ಗಿಂತ ಒಳಗಡೆನೇ ಆಗುತ್ತೆ. ಬಟ್ ಆ ಮೂಮೆಂಟಲ್ಲಿ ಒಂದು 10 ಗಂಟೆಗೆ ಎಲ್ಲ ಆಟೋದವ್ರನ್ನ ಕೇಳಿದಾಗ 250 ರೂಪೀಸ್ ಅಂತೆಲ್ಲ ಹೇಳ್ತಾಯಿದ್ರು. ಫೈನಲಿ ಒಂದು ಅಂಕಲ್ ಬಂದುಬಿಟ್ಟು 150 ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.